ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 75ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಯೂಸ್ಡ್ ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಹಿಂದೆ ಕೆಲವೊಂದು ಅಭ್ಯಾಸಗಳಿರುತ್ತೆ, ಆದರೆ ಈಗ ಅಭ್ಯಾಸ ಇರಲ್ಲ. ಅಂದರೆ ಕೆಲವೊಂದು ನಮಗೆ ಸ್ಥಿತಿನೂ ಇರುತ್ತೆ, ಆ ಸ್ಥಿತಿ ಈಗಿರಲ್ಲ. ಅಂದರೆ ನಮ್ಮ ಪಾಸ್ಟ್ ಹ್ಯಾಬಿಟ್ಸ್ ಅಥವಾ ಪಾಸ್ಟ್ ಸಿಚುವೇಶನ್ಸ್ ಇದನ್ನು ಹೇಳಲಿಕ್ಕೆ, ಅಂದರೆ ಆವಾಗಿತ್ತು ಈಗಿಲ್ಲ, ಅಂದರೆ ನಾವು ಹಿಂದೆ ಮಾಡುತ್ತಿದ್ದ ಕೆಲಸ ಇದನ್ನು ಹೇಳಲಿಕ್ಕೆ, ನಮ್ಮ ರೂಢಿಗಳು ಇದನ್ನು ಹೇಳಲಿಕ್ಕೆ ನಾವು ಯೂಸ್ಡ್ ಟು ಅನ್ನು ಬಳಸ್ತೀವಿ. ಅಂದರೆ ಹಿಂದೆ ರೆಗ್ಯುಲರಾಗಿ ಆಗ್ತಿತ್ತು, ಈಗ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ನಾವು ಅದನ್ನು ಬಳಸ್ತೀವಿ. ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಅಂದರೆ ನಾನು ಹಿಂದೆ ಕ್ರಿಕೆಟ್ ಆಡ್ತಾ ಇದ್ದೆ, ಅಂದರೆ ಈಗ ಆಡ್ತಾ ಇಲ್ಲ. ಅದು ನನ್ನ ಅಭ್ಯಾಸ ಆಗಿತ್ತು ಹಿಂದೆ, ಈಗ ಆಡ್ತಾ ಇಲ್ಲ. ಅದೇ ಥರ ಶಿ ಯೂಸ್ ಟು ವೇಕಪ್ ಅರ್ಲಿ, ಅವಳು ಹಿಂದೆ ಬೇಗ ಎದ್ದೇಳ್ತಿದ್ಲು, ಅಂದರೆ ಅವಳಿಗೆ ಬೇಗ ಹೇಳೋದು ಅವಳ ಅಭ್ಯಾಸ ಆಗಿತ್ತು, ಬಟ್ ಈಗ ಅವಳು ಹೇಳ್ತಾ ಇಲ್ಲ. ಅದೇ ಥರ ಒಂದು ಸ್ಥಿತಿ ಇತ್ತು ಅಂತ ಹೇಳಲಿಕ್ಕೆ, ಅಂದರೆ ಪಾಸ್ಟ್ ಸ್ಟೇಟ್, ಆವಾಗ ಕೂಡ ಯೂಸ್ಡ್ ಟು ಅನ್ನು ಬಳಸ್ತೀವಿ. ಐ ಯೂಸ್ ಟು ಬಿ ವೆರಿ ಶಾಯ್ ಅಂದರೆ ನಾನು ಹಿಂದೆ ತುಂಬ ನಾಚಿಕೆ ಪಡ್ತಿದ್ದೆ, ನಾಚಿಕೆ ಪಡುವವನಾಗಿದ್ದೆ. ಈಗ ಆ ಥರ ಇಲ್ಲ, ನನಗೆ ನಾಚಿಕೆ ಬಿಟ್ಟು ಹೋಗಿದೆ. ಹೀ ಯೂಸ್ ಟು ಲಿವ್ ಇನ್ ಬ್ಯಾಂಗ್ಳೂರ್, ಅವನು ಹಿಂದೆ ಬೆಂಗಳೂರಲ್ಲಿ ವಾಸಿಸ್ತಿದ್ದ, ಆದರೆ ಈಗ ಬೆಂಗಳೂರಿನಲ್ಲಿ ವಾಸಿಸ್ತಾ ಇಲ್ಲ. ಈ ಥರ ಸೆಂಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್ ಮಾಡಲಿಕ್ಕೆ ತುಂಬ ಸುಲಭ. ಫಸ್ಟಿಗೆ ಸಬ್ಜೆಕ್ಟನ್ನು ಬರೆದು ಯೂಸ್ ಟು ಅನ್ನು ಬರೆದು ಬೇಸ್ ವರ್ಬನ್ನು ಅಂದರೆ V1 ಅನ್ನು ಬರಿಬೇಕು. ಐ ಯೂಸ್ ಟು ಸ್ಟಡಿ ಆ್ಯಟ್ ನೈಟ್, ನಾನು ಹಿಂದೆ ರಾತ್ರಿ ಓದ್ತಾಯಿದ್ದೆ, ಅಂದರೆ ಆವಾಗ ನಾನು ರಾತ್ರಿ ಮಾತ್ರ ಓದೋದು ನನ್ನ ಅಭ್ಯಾಸ ಆಗಿತ್ತು, ಅಂದರೆ ನಾನು ಹಿಂದೆ ರಾತ್ರಿ ಮಾತ್ರ ಓದ್ತಿದ್ದೆ. ದೇ ಯೂಸ್ ಟು ವಿಸಿಟರ್ಸ್, ಅವರು ಹಿಂದೆ ನಮ್ಮನ್ನು ಭೇಟಿ ಮಾಡ್ತಾ ಇದ್ದರು. ಅದೇ ನಾವು ನೆಗೆಟಿವ್ ಹೇಳೋದಾದರೆ ಫಸ್ಟಿಗೆ ಸಬ್ಜೆಕ್ಟನ್ನು ಬರೆದು ಡಿಡ್ ನಾಟ್ ಅನ್ನು ಬರೆದು ಯೂಸ್ ಟು ಬರಿಬೇಕು. ಇಲ್ಲಿ ನೋಡಿ, ಯೂಸ್ ಟು ಬರಿಬೇಕು, ಯೂಸ್ಡ್ ಬರಿಬಾರ್ದು, ಯೂಸ್ ಟು ಬರಿಬೇಕು ಪ್ಲಸ್ ವರ್ಬ್. ಸಬ್ಜೆಕ್ಟ್ ಡಿಡ್ ನಾಟ್, ಯೂಸ್ ಟು ವರ್ಬ್. ಐ ಡಿಡ್ ನಾಟ್ ಯೂಸ್ ಟು ಸ್ಮೋಕ್, ನಾನು ಹಿಂದೆ ಧೂಮಪಾನ ಮಾಡ್ತಾ ಇರಲಿಲ್ಲ. ಶಿ ಡಿಡ್ ನಾಟ್ ಯೂಸ್ ಟು ಲೈಕ್ ಕಾಫಿ, ಅವಳು ಹಿಂದೆ ಕಾಫಿ ಇಷ್ಟಪಡ್ತಿರಲಿಲ್ಲ. ಅದನ್ನೇ ಕ್ವಶನನ್ನು ಕೇಳೋದಾದರೆ ಫಸ್ಟಿಗೆ ಡಿಡ್ಡನ್ನು ಬರೆದು ಸಬ್ಜೆಕ್ಟ್ ಬರೆದು ಯೂಸ್ ಟು ಬರೆದು ಪ್ಲಸ್ ವರ್ಬನ್ನು ಬರಿಬೇಕು. ಡಿಡ್ ಯು ಯೂಸ್ ಟು ಪ್ಲೇ ಕ್ರಿಕೆಟ್, ನೀವು ಹಿಂದೆ ಕ್ರಿಕೆಟ್ ಆಡ್ತಿದ್ರಾ, ಅಥವಾ ನೀನು ಹಿಂದೆ ಕ್ರಿಕೆಟ್ ಆಡ್ತಿದ್ಯಾ, ಅಂದರೆ ನೀನು ಅದು ಅಭ್ಯಾಸ ಆಗಿತ್ತಾ ಅಂದರೆ ಕಳೆದೋದ ಕಾಲದಲ್ಲಿ. ಡಿಡ್ ಯು ಯೂಸ್ ಟು ಕಮ್ ಹಿಯರ್, ಅವನು ಹಿಂದೆ ಇಲ್ಲಿ ಬರ್ತಿದ್ದ. ವಿ ಯೂಸ್ ಟು ಗೋ ಟು ಸ್ಕೂಲ್ ಬೈ ಬಸ್, ನಾವು ಹಿಂದೆ ಬಸ್ಸಿನಲ್ಲಿ ಶಾಲೆಗೆ ಹೋಗುತ್ತಿದ್ದೆವು. ಮೈ ಫಾದರ್ ಯೂಸ್ ಟು ರೀಡ್ ನ್ಯೂಸ್ ಪೇಪರ್ಸ್ ಡೇಲಿ, ನನ್ನ ಅಪ್ಪ ಹಿಂದೆ ಪ್ರತಿದಿನ ದಿನಪತ್ರಿಕೆ ಓದ್ತಾ ಇದ್ದರು, ಅಂದರೆ ಈಗ ಅವರು ಆ ಹ್ಯಾಬಿಟನ್ನು ಬಿಟ್ಟುಬಿಟ್ಟಿದ್ದಾರೆ. ಶಿ ಯೂಸ್ ಟು ಡ್ಯಾನ್ಸ್ ವೆರಿ ವೆಲ್, ಅವಳು ಹಿಂದೆ ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ಲು, ಅಂದರೆ ಈಗ ನೃತ್ಯ ಮಾಡ್ತಿಲ್ಲ, ಮೊದಲು ತುಂಬ ಚೆನ್ನಾಗಿ ನೃತ್ಯ ಮಾಡ್ತಿದ್ಲು. ಇನ್ನು ಪಾಸ್ಟ್ ಸ್ಟೇಟ್ ಹೇಳುವಾಗ ನೋಡಿ, ದಿಸ್ ಪ್ಲೇಸ್ ಯೂಸ್ ಟು ಬಿ ಎ ಪಾರ್ಕ್, ಹಿಂದೆ ಈ ಸ್ಥಳ ಉದ್ಯಾನವನವಾಗಿತ್ತು, ಅಂದರೆ ಈ ಸ್ಥಳ ನಾವು ನೋಡ್ತಾ ಇರೋ ಸ್ಥಳ ಹಿಂದೆ ಪಾರ್ಕ್ ಆಗಿತ್ತು, ಈಗ ಪಾರ್ಕ್ ಇಲ್ಲ, ಆ ಜಾಗದಲ್ಲಿ ಬೇರೆ ಏನೋ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ದೇರ್ ಯೂಸ್ ಟು ಬಿ ಎ ಟೆಂಪಲ್ ಹಿಯರ್, ಹಿಂದೆ ಇಲ್ಲೊಂದು ದೇವಸ್ಥಾನ ಇತ್ತು. ಐ ಡಿಡ್ ನಾಟ್ ಯೂಸ್ ಟು ಈಟ್ ವೆಜಿಟೇಬಲ್ಸ್, ನಾನು ಹಿಂದೆ ತರಕಾರಿ ತಿಂತಾ ಇರಲಿಲ್ಲ. ಹಿ ಡಿಡ್ ನಾಟ್ ಯೂಸ್ ಟು ಟಾಕ್ ಮಚ್, ಅವನು ಹಿಂದೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಡಿಡ್ ಯೂಸ್ ಟು ವಾಚ್ ಟಿ ವಿ ಎ ಲಾಟ್, ನೀವು ಹಿಂದೆ ಹೆಚ್ಚು ಟಿ ವಿ ನೋಡ್ತಿದ್ರಾ. ಡಿಡ್ ಶಿ ಯೂಸ್ ಟು ವರ್ಕ್ ಹಿಯರ್. ಯೂಸ್ಡ್ ಟು ಜೊತೆ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ. ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಎವ್ರಿ ಡೇ, ನಾನು ಹಿಂದೆ ಪ್ರತಿದಿನ ಕ್ರಿಕೆಟ್ ಆಡ್ತಾ ಇದ್ದೆ. ಶಿ ಯೂಸ್ ಟು ವೇಕಪ್ ಅರ್ಲಿ, ಅವಳು ಹಿಂದೆ ಬೇಗ ಎದ್ದೇಳುತ್ತಿದ್ದಳು. ಹಿ ಯೂಸ್ ಟು ಗೋ ಟು ದ ಜಿಮ್, ಅವನು ಹಿಂದೆ ಜಿಮ್ಮಿಗೆ ಹೋಗ್ತಾ ಇದ್ದ. ವಿ ಯೂಸ್ ಟು ಲಿವ್ ಇನ್ ಸ್ಮಾಲ್ ಹೌಸ್, ನಾವೊಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದೆವು. ದೇ ಯೂಸ್ ಟು ವಿಸಿಟ್ ಅಸ್ ಅಫೆನ್, ಅಫೆನ್ ಅಂದರೆ ಆಗಾಗ, ಅವರು ಹಿಂದೆ ನಮ್ಮನ್ನು ಆಗಾಗ್ಗೆ ಭೇಟಿ ಮಾಡ್ತಾ ಇದ್ದರು. ಐ ಯೂಸ್ ಟು ವಾಚ್ ಕಾರ್ಟೂನ್ಸ್, ನಾನು ಹಿಂದೆ ಕಾರ್ಟೂನ್ಗಳನ್ನು ನೋಡ್ತಿದ್ದೆ. ಶಿ ಯೂಸ್ ಟು ಸಿಂಗ್ ವೆರಿ ವೆಲ್, ಅವಳು ಹಿಂದೆ ಚೆನ್ನಾಗಿ ಹಾಡ್ತಿದ್ಲು. ಹಿ ಯೂಸ್ ಟು ರೈಡ್ ಎ ಬೈಕ್, ಅವನು ಹಿಂದೆ ಬೈಕ್ ಓಡಿಸುತ್ತಿದ್ದ. ವಿ ಯೂಸ್ ಟು ಪ್ಲೇ ಇನ್ ದ ಪಾರ್ಕ್, ನಾವು ಹಿಂದೆ ಪಾರ್ಕ್ನಲ್ಲಿ ಆಟ ಆಡ್ತಿದ್ದೆವು. ದೇ ಯೂಸ್ ಟು ಈಟ್ ಟುಗೆದರ್,
ಅವರು ಹಿಂದೆ ಒಟ್ಟಿಗೆ ಜೊತೆಯಾಗಿ ಊಟ ಮಾಡ್ತಿದ್ರು. ಐ ಯೂಸ್ ಟು ರೀಡ್ ಸ್ಟೋರಿ ಬುಕ್ಸ್, ನಾನು ಹಿಂದೆ ಕತೆ ಪುಸ್ತಕಗಳನ್ನು ಓದ್ತಾ ಇದ್ದೆ. ಶಿ ಯೂಸ್ ಟು ಹೆಲ್ಪ್ ಹರ್ ಮದರ್, ಅವಳು ಹಿಂದೆ ತನ್ನ ತಾಯಿಗೆ ಸಹಾಯವನ್ನು ಮಾಡ್ತಿದ್ಲು. ಹಿ ಯೂಸ್ ಟು ಕಮ್ ಹಿಯರ್ ಡೈಲಿ, ಹಿಂದೆ ಅವನು ಇಲ್ಲಿ ಪ್ರತಿದಿನ ಬರ್ತಾ ಇದ್ದ, ಈಗ ಬರಲ್ಲ. ವಿ ಯೂಸ್ ಟು ಸೆಲೆಬ್ರೇಟ್ ಫೆಸ್ಟಿವಲ್ಸ್ ಹ್ಯಾಪಿಲಿ, ನಾವು ಹಿಂದೆ ಹಬ್ಬಗಳನ್ನು ಸಂತೋಷದಿಂದ ಆಚರಣೆ ಮಾಡ್ತಿದ್ವಿ. ದೇರ್ ಯೂಸ್ ಟು ಬಿ ಎ ಸ್ಕೂಲ್ ಹಿಯರ್, ಹಿಂದೆ ಇಲ್ಲೊಂದು ಶಾಲೆ ಇತ್ತು. ಹೀಗೆ ಹಿಂದೆ ನಡೆದಂಥ ಸ್ಥಿತಿ ಮತ್ತು ಹ್ಯಾಬಿಟನ್ನು ಹೇಳುವಾಗ ನಾವು ಇಲ್ಲಿ ಯೂಸ್ ಟು ಅಂತ ವಾಕ್ಯವನ್ನು ಬಳಸ್ತೀವಿ. ಅದನ್ನೇ ನೆಗೆಟಿವ್ ಆಗಿ ಹೇಳೋದಾದರೆ ಐ ಡಿಡ್ ನಾಟ್ ಯೂಸ್ ಟು ಅಂತ ಹೇಳಬೇಕು. ಐ ಡಿಡ್ ನಾಟ್ ಯೂಸ್ ಟು ವೇಕಪ್ ಅರ್ಲಿ, ನಾನು ಹಿಂದೆ ಬೇಗ ಎದ್ದೇಳ್ತಿರ್ಲಿಲ್ಲ. ಶಿ ಡಿಡ್ ನಾಟ್ ಯೂಸ್ ಟು ಈಟ್ ವೆಜಿಟೇಬಲ್ಸ್, ಅವಳು ಹಿಂದೆ ತರಕಾರಿಗಳನ್ನು ತಿಂತಿರಲಿಲ್ಲ. ಹಿ ಡಿಡ್ ನಾಟ್ ಯೂಸ್ ಟು ಸ್ಟಡಿ ರೆಗ್ಯುಲರ್ಲಿ, ಅವನು ಹಿಂದೆ ನಿಯಮಿತವಾಗಿ ಓದುತ್ತಿರಲಿಲ್ಲ. ವಿ ಡಿಡ್ ನಾಟ್ ಯೂಸ್ ಟು ಗೋ ಔಟ್ ಆಫೆನ್, ಆಫೆನ್ ಅಂದರೆ ಆಗಾಗ, ನಾವು ಹಿಂದೆ ಹೆಚ್ಚು ಹೊರಗೆ ಹೋಗ್ತಾ ಇರಲಿಲ್ಲ. ದೇ ಡಿಡ್ ನಾಟ್ ಯೂಸ್ ಟು ಹೆಲ್ಪ್ ಅದರ್ಸ್, ಅವರು ಹಿಂದೆ ಇತರರಿಗೆ ಸಹಾಯ ಮಾಡುತ್ತಿರಲಿಲ್ಲ. ಐ ಡಿಡ್ ನಾಟ್ ಯೂಸ್ ಟು ಲೈಕ್ ಕಾಫಿ, ನಾನು ಹಿಂದೆ ಕಾಫಿ ಇಷ್ಟಪಡ್ತಿರಲಿಲ್ಲ. ಶಿ ಡಿಡ್ ನಾಟ್ ಯೂಸ್ ಟು ಸ್ಪೀಕ್ ಇಂಗ್ಲೀಷ್, ಅವಳು ಹಿಂದೆ ಇಂಗ್ಲೀಷ್ ಮಾತಾಡ್ತಿರ್ಲಿಲ್ಲ, ಅಂದರೆ ಈಗ ಇಂಗ್ಲೀಷ್ ಮಾತಾಡ್ತಾಳೆ. ಹಿ ಡಿಡ್ ನಾಟ್ ಯೂಸ್ ಟು ಪ್ಲೇ ಸ್ಪೋರ್ಟ್ಸ್, ಅವನು ಹಿಂದೆ ಕ್ರೀಡೆಗಳನ್ನು ಆಡುತ್ತಿರಲಿಲ್ಲ. ವಿ ಡಿಡ್ ನಾಟ್ ಯೂಸ್ ಟು ವಾಚ್ ಟಿ ವಿ ಮಚ್, ನಾವು ಹಿಂದೆ ಹೆಚ್ಚು ಟಿ ವಿ ನೋಡುತ್ತಾ ಇರಲಿಲ್ಲ. ದೇ ಡಿಡ್ ನಾಟ್ ಯೂಸ್ ಟು ಟ್ರಾವೆಲ್, ಅವರು ಹಿಂದೆ ಪ್ರಯಾಣ ಮಾಡುತ್ತಿರಲಿಲ್ಲ. ಐ ಡಿಡ್ ನಾಟ್ ಯೂಸ್ ಟು ರೀಡ್ ಬುಕ್ಸ್, ಐ ಡಿಡ್ ನಾಟ್ ಯೂಸ್ ಟು ರೀಡ್ ಬುಕ್ಸ್, ನಾನು ಹಿಂದೆ ಪುಸ್ತಕಗಳನ್ನು ಓದುತ್ತಿರಲಿಲ್ಲ. ಶಿ ಡಿಡ್ ನಾಟ್ ಯೂಸ್ ಟು ಕುಕ್, ಅವಳು ಹಿಂದೆ ಅಡುಗೆ ಮಾಡ್ತಿರಲಿಲ್ಲ, ಅಂದರೆ ಈಗ ಅಡುಗೆ ಮಾಡ್ತಾಳೆ, ಮೊದಲು ಅವಳು ಅಡುಗೆ ಮಾಡುತ್ತಿರಲಿಲ್ಲ. ಹಿ ಡಿಡ್ ನಾಟ್ ಯೂಸ್ ಟು ಡ್ರೈವ್ ಎ ಕಾರ್, ಅವನು ಹಿಂದೆ ಕಾರನ್ನು ಓಡಿಸ್ತಿರಲಿಲ್ಲ. ವಿ ಡಿಡ್ ನಾಟ್ ಯೂಸ್ ಟು ಸೆಲೆಬ್ರೇಟ್ ಫೆಸ್ಟಿವಲ್ಸ್, ನಾವು ಹಿಂದೆ ಹಬ್ಬಗಳನ್ನು ಆಚರಿಸುತ್ತಾ ಇರಲಿಲ್ಲ. ದೇ ಡಿಡ್ ನಾಟ್ ಯೂಸ್ ಟು ಕಮ್ ಹಿಯರ್, ಅವರು ಹಿಂದೆ ಇಲ್ಲಿ ಬರ್ತಿರಲಿಲ್ಲ. ಅದೇ ಥರ ಪ್ರಶ್ನೆಗಳನ್ನು ಕೇಳಲಿಕ್ಕೆ, ಡಿಡ್ ಯು ಯೂಸ್ ಟು ಪ್ಲೇ ಕ್ರಿಕೆಟ್, ನೀವು ಹಿಂದೆ ಕ್ರಿಕೆಟ್ ಆಡ್ತಿದ್ರಾ? ಡಿಡ್ ಶಿ ಯೂಸ್ ಟು ವೇಕಪ್ ಅರ್ಲಿ, ಅವಳು ಹಿಂದೆ ಬೇಗ ಎದ್ದೇಳ್ತಿದ್ಲಾ? ಡಿಡ್ ಹಿ ಯೂಸ್ ಟು ಗೋ ಟು ಸ್ಕೂಲ್ ಬೈ ಬಸ್, ಅವನು ಹಿಂದೆ ಬಸ್ನಲ್ಲಿ ಶಾಲೆಗೆ ಹೋಗ್ತಿದ್ನಾ? ಡಿಡ್ ಯು ಯೂಸ್ ಟು ವಾಚ್ ಟಿ ವಿ ಅಲಾಟ್, ನೀವು ಹಿಂದೆ ಹೆಚ್ಚು ಟಿ ವಿ ನೋಡ್ತಿದ್ರಾ? ಡಿಡ್ ದೇ ಯೂಸ್ ಟು ಲಿವ್ ಹಿಯರ್, ಅವ್ರು ಹಿಂದೆ ಇಲ್ಲಿ ವಾಸಿಸ್ತಿದ್ರಾ? ಡಿಡ್ ಯು ಯೂಸ್ ಟು ಈಟ್ ಜಂಕ್ ಫುಡ್, ನೀವು ಹಿಂದೆ ಜಂಕ್ ಫುಡ್ ತಿಂತಾ ಇದ್ರಾ? ಡಿಡ್ ಶಿ ಯೂಸ್ ಟು ಸಿಂಗ್ ಸಾಂಗ್ಸ್, ಅವಳು ಹಿಂದೆ ಹಾಡುಗಳನ್ನು ಹಾಡ್ತಾ ಇದ್ಲಾ? ಡಿಡ್ ಹಿ ಯೂಸ್ ಟು ಪ್ಲೇ ಫುಟ್ಬಾಲ್, ಅವನು ಹಿಂದೆ ಫುಟ್ಬಾಲ್ ಆಡ್ತಿದ್ದ? ಡಿಡ್ ಯು ಯೂಸ್ ಟು ರೀಡ್ ಬುಕ್ಸ್, ನೀವು ಹಿಂದೆ ಪುಸ್ತಕಗಳನ್ನು ಓದ್ತಿದ್ರಾ? ಡಿಡ್ ದೇ ಯೂಸ್ ಟು ಟ್ರಾವೆಲ್ ಎ ಲಾಟ್, ಅವ್ರು ಹಿಂದೆ ಹೆಚ್ಚು ಪ್ರಯಾಣ ಮಾಡ್ತಿದ್ರಾ? ಡಿಡ್ ಯು ಯೂಸ್ ಟು ಹೆಲ್ಪ್ ಪೇರೆಂಟ್ಸ್, ನೀವು ಹಿಂದೆ ಪೋಷಕರಿಗೆ ಸಹಾಯ ಮಾಡ್ತಿದ್ರಾ? ಡಿಡ್ ಶಿ ಯೂಸ್ ಟು ಕುಕ್ ಫುಡ್, ಅವಳು ಹಿಂದೆ ಅಡುಗೆ ಮಾಡ್ತಿದ್ಲಾ? ಡಿಡ್ ಹಿ ಯೂಸ್ ಟು ಡ್ರೈವ್ ಎ ಬೈಕ್, ಅವನು ಹಿಂದೆ ಬೈಕ್ ಓಡಿಸ್ತಿದ್ನಾ? ಸ್ನೇಹಿತರೆ, ಇಷ್ಟೋ ತನಕ ನಾವು ನಮಗೆ ಭೂತಕಾಲದಲ್ಲಿ ಅಂದರೆ ಗತದಲ್ಲಿ ಇದ್ದಂಥ ಅಭ್ಯಾಸಗಳನ್ನು ಹೇಳುವಾಗ ನಾವು ಯೂಸ್ ಟು ಅಂತ ಬಳಸ್ತೀವಿ ಅಂತ ತಿಳ್ಕೊಂಡ್ವಿ. ಕೆಲವೊಬ್ಬರಿಗೆ ಭೂತಕಾಲದಲ್ಲಿಯೂ ಮತ್ತು ವರ್ತಮಾನ ಕಾಲದಲ್ಲಿಯೂ ಅಂದರೆ ಹಿಂದೆ ಮತ್ತು ಈಗ ಒಂದೇ ಥರ ಅಭ್ಯಾಸ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಆಗಲೂ ಈಗಲೂ ಒಂದೇ ಅಭ್ಯಾಸ ಇದೆ ಅಂತ ಹೇಳಲಿಕ್ಕೆ, ಅಂದರೆ ನಮ್ಮ ಹವ್ಯಾಸ ಚಟಗಳು ಒಂದೇ ಥರ, ಆವಾಗೂ ಅದೇ ಇತ್ತು ಈಗೂ ಅದೇ ಉಂಟು, ಈ ಥರ ಹೇಳಲಿಕ್ಕೆ ಅಂದರೆ ನಮ್ಮ ಅಭ್ಯಾಸಗಳನ್ನು ತಿಳಿಸೋದಕ್ಕೆ ನಾವು ಯೂಸ್ ಟು ಎಂಬ ಪದವನ್ನು ಉಪಯೋಗಿಸುತ್ತೇವೆ. ಅಂದರೆ ಮುಂಚೆ ಕೂಡ ಅದೇ ಅಭ್ಯಾಸ ಇತ್ತು, ಈಗ ಕೂಡ ಅದೇ ಅಭ್ಯಾಸ ಆಗಿದೆ. ಈ ಸಂದರ್ಭದಲ್ಲಿ ನಾವು ಯೂಸ್ ಟು ಅನ್ನು ಬಳಸ್ತೀವಿ. ಐ ಯೂಸ್ ಟು ಗೆಟ್ ಅಪ್ ಬಿಫೋರ್ ಡಾನ್, ಡಾನ್ ಅಂದರೆ ಸೂರ್ಯೋದಯಕ್ಕೆ ಮುಂಚೆ, ಸೂರ್ಯೋದಯಕ್ಕೆ ಮುಂಚೆ ಏಳುವುದು ನನ್ನ ಅಭ್ಯಾಸ. ಐ ಯೂಸ್ ಟು ಗೋ ಟು ಟೆಂಪಲ್ ಎವ್ರಿ ಫ್ರೈಡೇ, ಪ್ರತಿ ಶುಕ್ರವಾರ ಗುಡಿಗೆ ಹೋಗೋದು ನನ್ನ ಅಭ್ಯಾಸ, ಅಂದರೆ ಮೊದಲಿಂದನೂ ಇದೇ ನನ್ನ ಅಭ್ಯಾಸ ಇದೆ, ನಾನು ಇದನ್ನು ಈಗಲೂ ಫಾಲೋ ಮಾಡ್ತಾ ಇದ್ದೀನಿ. ದೇ ಯೂಸ್ ಟು ವಾಚ್ ಟಿ ವಿ ಬಿಫೋರ್ ಗೋಯಿಂಗ್ ಟು ಬೆಡ್, ನಿದ್ರೆ ಮಾಡೋದಕ್ಕಿಂತ ಮುಂಚೆ ಟಿ ವಿ ನೋಡೋದು ಅವರಿಗೆ ಅಭ್ಯಾಸ. ಇನ್ನು ಈ ಥರ ವಾಕ್ಯ ರೆಡಿ ಮಾಡಲಿಕ್ಕೆ ಹಿ ಅಥವಾ ಶಿ ಅಥವಾ ಏಕವಚನ ಏನಾದರೂ ಕರ್ತೃಪದಾಗಿ ಬಂದಿದ್ದರೆ ಆ ಟೈಮಲ್ಲಿ ನಾವು ಯೂಸಸ್ ಟು ಅನ್ನು ಬಳಸ್ತೀವಿ. ಆಲ್ರೆಡಿ ನಮ್ಗೆ ಗೊತ್ತಿದೆ, ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲ ಮಾಡುವಾಗ ಏಕವಚನ ಕರ್ತಪದ ಆಗಿದ್ದರೆ ಎಸ್ ಇ ಎಸ್ ಐ ಎಸ್ ಎಸ್ತೀವಲ್ಲ, ಅದೇ ಥರ ಇಲ್ಲಿ ಕೂಡ ಎಸ್ ಅನ್ನು ಬಳಸ್ತೀವಿ. ಇಲ್ಲಿ ನೋಡಿ, ಹಿ ಯೂಸಸ್ ಟು ಗೋ ಟು ಬೆಡ್ ಆ್ಯಟ್ ಮಿಡ್ ನೈಟ್,
ಅರ್ಧರಾತ್ರಿಗೆ ಮಲಗೋದು ಅವನ ಅಭ್ಯಾಸ. ಅಂದರೆ ನಾರ್ಮಲಾಗಿ ಅವನು ರಾತ್ರಿ 12 ಗಂಟೆ ನಂತರ ಮಲಗ್ತಾನೆ. ಶಿ ಯೂಸಸ್ ಟು ಟೇಕ್ ದ ಟೀ ವಿತೌಟ್ ಶುಗರ್. ಸಕ್ಕರೆ ಇಲ್ಲದ ಚಹಾವನ್ನು ಕುಡಿಯೋದು ಅವಳ ಅಭ್ಯಾಸ. ರಮೇಶ್ ಯೂಸಸ್ ಟು ಸ್ಮೋಕ್ ನಾನ್ ಸ್ಟಾಪ್ ಇನ್ ದ ಜರ್ನಿ. ಪ್ರಯಾಣದಲ್ಲಿ ರಮೇಶ್ಗೆ ಬಿಡದೆ ಹೊಗೆ ಸೇದುವುದು ಅಂದರೆ ಸ್ಮೋಕಿಂಗ್ ಮಾಡೋದು ಅವನ ಅಭ್ಯಾಸ. ಯಾರ್ದು? ರಮೇಶದು. ರಮೇಶ ನಾನ್ ಸ್ಟಾಪ್ ಸ್ಮೋಕ್ ಮಾಡ್ತಾನೆ. ಪ್ರಯಾಣ ಮಾಡುವಾಗ ಅವನು ನಾನ್ ಸ್ಟಾಪ್ ಸ್ಮೋಕ್ ಮಾಡ್ತಾನೆ. ಇದು ಅವನ ಅಭ್ಯಾಸ. ಮಮತಾ ಯೂಸಸ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಆಲ್ವೇಸ್. ಯಾವಾಗಲೂ ಇಂಗ್ಲೀಷ್ನಲ್ಲೇ ಮಾತಾಡೋದು ಮಮತಾಳ ಅಭ್ಯಾಸ. ಹೀಗೆ ಯೂಸ್ ಟು ಮತ್ತು ಯೂಸಸ್ ಟು ಅನ್ನು ಬಳಸ್ತಾರೆ. ಅಂದರೆ ಹಿಂದೆ ಕೂಡ ನಮಗೆ ಅದೇ ಅಭ್ಯಾಸ ಇತ್ತು, ಈಗ ಕೂಡ ನಮಗೆ ಅದೇ ಅಭ್ಯಾಸ ಇದೆ. ಸಪೋಸ್ ನಾವು ಯೂಸ್ಡ್ ಟು ಮಾಡಿದರೆ, ಯೂಸ್ ಮಾಡಿದರೆ ಹಿಂದೆ ನಮಗೆ ಆ ಅಭ್ಯಾಸ ಇತ್ತು, ಈಗ ನಮಗೆ ಆ ಅಭ್ಯಾಸ ಇಲ್ಲ ಅನ್ನೋ ಅರ್ಥ ಬರುತ್ತೆ. ಮತ್ತೊಂದು ಸೂಚನೆ ಏನಿದೆ ಅಂದರೆ, ಯೂಸುವಲ್ಲಿ ಅಂದರೂ ಒಂದೇ, ಯೂಸ್ ಟು ಅಂದರೂ ಒಂದೇ. ಈ ಎರಡನ್ನೂ ಉಪಯೋಗಿಸ್ಬೋದು. ಅರ್ಥದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಎರಡೂ ವಾಕ್ಯಗಳಿಗೂ ಸೇಮ್ ಅರ್ಥ ಬರುತ್ತೆ. ಉದಾಹರಣೆ ನೋಡಿ, ಐ ಯೂಸ್ ಟು ಗೋ ಟು ಬೆಡ್ ಆ್ಯಟ್ 10 PM. ಅಂದರೆ ನನಗೆ ರಾತ್ರಿ 10 ಗಂಟೆ ಮಲಗುವುದು ಅಭ್ಯಾಸ. ಅಂದರೆ ರಾತ್ರಿ ನಾನು 10 ಗಂಟೆಗೆ ಮಲಗ್ತೇನೆ. ಐ ಯೂಸಲಿ ಗೋ ಟು ಬೆಡ್ ಆ್ಯಟ್ 10 PM. ಇದು ಸೇಮ್ ಅರ್ಥ. ನಾನು ರಾತ್ರಿ 10 ಗಂಟೆಗೆ ಮಲಗುವುದು ನನ್ನ ಅಭ್ಯಾಸ. ಹೀಗೆ ಯೂಸ್ ಟು ಅಂತಲೂ ಬಳಸ್ಬೋದು. ಅಂದರೆ ವರ್ತಮಾನದ ಅಭ್ಯಾಸಗಳನ್ನು ಹೇಳಲಿಕ್ಕೆ ಯೂಸ್ವಲಿ ಅಂತಲೂ ಬಳಸ್ಬೋದು.